ಮದುವೆ ಅಂದರೆ ಏನು ಹುಡುಗಾಟ್ವೆ? ಮೊದಲು ಗಂಡು ಹುಡುಕ್ಬೇಕು, ಎರಡು ಮನೆಯವರು ಒಪ್ಕೋಬೇಕು, ಮದುವೆಗೆ ಏನು ಬೇಕೋ ಅದೆಲ್ಲ ತಯಾರಿಗಳಾಗಬೇಕು. ಇವಾಗ ಗಂಡು ಹೆಣ್ಣು ಒಪ್ಕೋಬೇಕು. ನನಗೆ ಹುಡುಗ ಒಪ್ಪಿಗೆ ಆದಮೇಲೆ ತಡ ಯಾಕಾಗತ್ತೆ? ನೋಡ್ದಿ ಅವ್ವ, ರಾಧಾ ಇಲ್ಲ ಇಲ್ಲ ಅಂತಾನೆ ಮದುವೆ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಅಯ್ಯೋ ಹೊಸು, ನಾನು ಹಾಗೆ ಹೇಳಿಲ್ಲ. ನೀನು ಹೇಗೆ ಹೇಳ್ದೆ ಅಂತ ನಂಗೆ ಗೊತ್ತು ರಾಧಾ. ಅವ್ವ, ರಾಧನ್ ಗಂಡು ಯಾವಾಗ ಹುಡ್ಕೋಣ? ಬಂಗಾರ, ನಮ್ಮ ಊರ್ನಾಗೆ ರಾಧಂಗೆ ಒಪ್ಪಿಗೆ ಆಗಂತ ಹುಡುಗರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ನಮ್ಮ ಹನುಮಂತನ ಮಗನೇ ಇಲ್ವಾ? ಯಾರವ್ವ? ನಮ್ಮ ಬ್ಯಾಂಕ್ನಾಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ಲಿಲ್ವಾ? ಓ, ಗೆಪ್ತಿಗೆ ಬಂತು. ನೋಡಕ್ಕೂ ಚಂದಾಗವನೆ, ಚೆನ್ನಾಗಿ ಓದ್ಕೊಂಡವನೆ, ಅವನಿಗಿಂತ ಬೇರೆ ಗಂಡು ಬೇಕಾ? ನೀನು ಹೇಳ್ದಾಗೆ ಆಗಲಿ ಬಿಡವ್ವ. ರಾಧನ ಇದೇ ಊರಿಗೆ ಲಗ್ನ ಮಾಡಿಕೊಟ್ರೆ ಅವಳು ನಮ್ಮ ಕಣ್ಮುಂದೆನೇ ಇರ್ತಾಳೆ. ಏನೇನು ರಾಧಾ, ನಿನ್ನ ಮದುವೆ ಮಾಡೋದು ಅಂತ ಆಯ್ತಲ್ಲ, ಈಗ ನಿನಗೆ ಸಂತೋಷನಾ? ಅಯ್ಯೋ, ಸಂತೋಷ ಇಲ್ದಲೆ ಏನಂತೆ, ನಮ್ಮ ರಾಧಕ್ಕ ಫುಲ್ ಖುಷಿ. ಆಲ್ ದಿ ಬೆಸ್ಟ್. ಏ ಮುದುಕಿ, ಭಾರಿ ಇದೆಯಾ ನೀನು. ನೆಟ್ಟಂಗೆ ನಡೆಯೋಕ್ಕಾಗ್ದಿದ್ರು ನನ್ನನ್ನೇ ಕೆಡವಿದ್ಯಾ. ರೀ, ಬುದ್ಧಿಯವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಐತೆ? ಆಗದೆ ಬಂಗಾರ, ಮನೆಗೆಲ್ಲ ಪ್ರೋಷಣೆ ಮುಗಿದ ಮ್ಯಾಕೆ ಊಟ ಮಾಡ್ಕೊಂಡು ದಾನ ತಕೊಂಡು ಹೋಗ್ತಾರೆ. ಬೀರ, ಅವ್ರು ಹೋಗ್ಬೇಕಾದ್ರೆ ನಾನೇ ಅವ್ರನ್ನ ಬಿಟ್ಟು ಬರ್ತೀನಿ. ಹಂಗೆ ಆಗಲಿ. ಪೂಜೆ ಜೊತೆಗೆ ನಮ್ಮ ರಾಧನ್ ಕತೆನೂ ಮುಗೀತು. ಯೋನ್ ಹೇಳ್ತಿದ್ಯವ? ಅದೇ ಬಂಗಾರ, ಪೂಜೆ ಜೊತೆಗೆ ನಮ್ಮ ರಾಧನ್ ಮದುವೆ ಮಾತುಕತೆನೂ ಮುಗೀತು ಅಂತ ಹೇಳ್ತೀನಿ. ಹೆಂಗೋ ಈ ಮನೆಯಾಗೆ ನಗ ತುಂಬಿ ಒಂದ್ರಿಂದ ಒಂದು ಶುಭ ಕಾರ್ಯ ಆದ್ರೆ ಆಟೇ ಸಾಕು. ನೀವೆಲ್ಲ ನಮ್ಮ ಮತ್ತೆ ಸುತ್ತಮುತ್ತನೇ ಪೀಡೆಗಳ ಥರ ಇದ್ರೆ ಎಲ್ಲಿಂದ ಶುಭ ನಡೆಯುತ್ತೆ? ಯಾಕಮ್ಮರೆ ಇವನನ್ನ ಮರ್ತೋಗಿದ್ದೀರಾ? ಅದು ಆಶ್ರಮಕ್ಕೆ ಒಂದು ಚೆಕ್ ಮಾಡಬೇಕಾಗಿತ್ತು, ತಕೊಂಡ್ವಾಗ ಅದನ್ನು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಬಂದು. ಅವ್ವ, ಕೋದಂಡ ಇಲ್ಲಿ ಊಟಕ್ಕೆ ತಡ ಆಗ್ಬಾರ್ದಲ್ವೇ ಮಗ, ಅದಕ್ಕೆ ಅವನ್ನ ಮುಂದಕ್ಕೆ ಕಳ್ಸೀನಿ. ಚೆಕ್ ಬುಕ್ ಎಲ್ಲಿದೆ ಅಂತ ಹೇಳಿ ಅತ್ತೆ, ನಾನೇ ಹೋಗಿ ತೊಗೊಂಬರ್ತೀನಿ. ಅಯ್ಯ ನಿನ್ನ, ನಾನು ಪತ್ರ ಕೇಳಿದ್ರೆ ತಂದ್ಕೊಡಕ್ಕಾಗಲಿಲ್ಲ, ಈಗ ಚೆಕ್ ತಂದ್ಕೊಡ್ತಾಳಂತೆ. ಅತ್ತೆ ಎಲ್ಲಿದೆ ಹೇಳಿ? ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಅಲ್ವೇ ನಾನೇ ಬಂದಿದ್ದು. ನೀವು ಊಟ ಮಾಡಿ, ನಾನೇ ತಕೊಂಡು ಹೋಗ್ತೀನಿ. ಬಂಗಾರ, ಚೆಕ್ ಕೊಡೋದಕ್ಕಿಂತ ಹಣನೇ ಕೊಡೋದು ಚೆನ್ನಾಗಿರ್ತಿತ್ತೇನೋ? ಏಯ್ ಮುದಿ ನನ್ನ ಮಗನೇ, ಇನ್ನೊಂದು ಸ್ವಲ್ಪ ದಿನ ತಡ್ಕೋ. ಹಣ ಅಲ್ಲ, ನಿನ್ನ ಹೆಣನೂ ಸಿಗಬಾರ್ದು, ಹಾಗೆ ಮಾಡ್ತೀನಿ. ಹಂಗಲ್ಲ ರೀ, ನಮಗೂ ಒಂದು ಲೆಕ್ಕ ಬೇಕಲ್ವೇ, ಅದಕ್ಕೆ ಚೆಕ್ಕೆ ಕೊಡ್ಮಾ ಅಂತ. ಅಪ್ಪ, ನಿಂಗೇನು ಬೇಕೋ ತಗೋಬೋದು, ಆಶ್ರಮಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ. ಬಂದವಳಿಗೆ ಮತ್ತೆ ಹೋಗಕ್ಕೆ ಗೊತ್ತಾಗಕ್ಕಿಲ್ವೇನ್ಲ? ನೀನು ಸುಮ್ಮನೆ ಕುಂತ್ಕೊಂಡು ಊಟ ಮಾಡು. ಕ್ವಾದಂಡಂಗೆ ಹೇಳಿವ್ನಿ, ಅವ್ನು ಬರ್ತಾನೆ. ಈಗ ತಾನೇ ಅವನ್ನ ಕಳ್ಸಿನ ಅಂತ ಹೇಳ್ದಾರವ. ಹೋಗ್ಬಿಟ್ಟು ತಿರ್ಗಿ ಬರ್ತಾನೆ ಕಲ. ನೀವು ಊಟ ಮಾಡ್ ಮಗ. ಅವ್ವ, ಪುರೋಹಿತರಿಗೆ ದಾನದ ಸಾಮಗ್ರಿ ಗಂಟು ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲಿದೆ ಅವ್ವ? ಯಾವಳಿಗೆ ಗೊತ್ತು.
ಅದು ಎಲ್ಲೋ ಮಡಗದ್ನಲ್ಲ, ಕೆಪ್ತಿಗೆ ಗೊತ್ತಿಲ್ವೇ? ಹೊಸು ದಾನದ ಗಂಟನ್ನ ನಾನು ತೆಗೆದಿಕ್ಕಿವ್ನಿ, ಆಮೇಲೆ ಕುಡಿವಂತೆ. ಸರಿ ಅವ್ವ. ಬಂಗಾರ ಆಮೇಲೆ ಯಯ್ಯ ಊಟ ಕುಂತ್ಕೊಂಡವ್ರ ಅದ್ಯೋಟೆಲ್ಲ ಮಾತಾಡ್ತಿದ್ದೀರಾ. ಸುಮ್ಕೆ ಎಲ್ರು ಊಟ ಮಾಡಿ, ನಾನು ಬಂದು ಕೆಲಸ ಮುಗಿಸ್ಕೊಂಡು ಬಾಯ್ತೀನಿ. ಮಾಡಿ ಊಟ ಮಾಡಿ. ಹೊಸಿ ನಿಂತ್ಕೋ.